ಸೀರೆ ಕದ್ದಿದ್ದಂಥ ಮಹಿಳೆಗೆ ಥಳಿಸಿದ್ದ ಮಾಲೀಕನ ಕೈಗೆ ಕೋಳ ಬಿದ್ದಿದೆ. ಸೀರೆ ಅಂಗಡಿ ಮಾಲೀಕ ಉಮೇದ್ ರಾಮ್ ಬಂಧನವಾಗಿದೆ. ಬೆಂಗಳೂರಿನ ಮಹಿಳೆಗೆ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದ ಉಮೇದ್ ಸೀರೆ ಕದ್ದಿದ್ಲು ಎನ್ನುವ ಕಾರಣಕ್ಕಾಗಿ ಮನಸೋ ಇಚ್ಛೆ ಮನುಷ್ಯ ಅನ್ನೋದನ್ನು ನೋಡಿದೆ ರಾಕ್ಷಸರ ರೀತಿಯಲ್ಲಿ ಬೀದಿಯಲ್ಲಿ ಅಟ್ಟಾಡಿಸಿ ಆಕೆಗೆ ಥಳಿಸಿದ್ದ ಉಮೇದ್ ಅನ್ನುವ ವ್ಯಕ್ತಿ. ಈಗ KR ಮಾರ್ಕೆಟ್ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಅಂಗಡಿ ಮಾಲೀಕ ಉಮೇದ್ ಸಹಾಯಕನೂ ಕೂಡ ಬಂಧನಕ್ಕೊಳಪಟ್ಟಿದ್ದಾನೆ. ಉಮೇದ್ನ ಸಹಾಯಕ ಮಹೇಂದ್ರ ಸಿರ್ವಿ ಕೂಡ ಅರೆಸ್ಟ್ ಆಗಿದ್ದಾನೆ. ಮಹಿಳೆಗೆ ಹಲ್ಲೆ ಮಾಡಿ ಕಾಲಿನಿಂದ ಒದ್ದಿದ್ದ ಉಮೇದ್ ಹಲ್ಲೆ ಮಾಡಿದಂಥ ವಿಡಿಯೋ ಆಧರಿಸಿ ಉಮೇದ್ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಆತನ ಅರೆಸ್ಟ್ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಅಧಿಕಾರ ಇಲ್ಲ. ತಪ್ಪು ಮಾಡಿದರೆ ಆಕೆ ಕದ್ದಿದ್ರೆ ಪೊಲೀಸರಿಗೆ ದೂರು ಕೊಡ್ಬೋದಾಗಿತ್ತು. ಅದು ಬಿಟ್ಟು ಹೀಗೆ ನಡು ರಸ್ತೆಯಲ್ಲಿ ಆಕೆಯನ್ನು ಹೊಡೆಯೋದು ಬಡಿಯೋದಿದೆ ಎಷ್ಟರ ಮಟ್ಟಿಗೆ ಸರಿ. ಅದು ಮತ್ತು ಕಾಲಿನಿಂದ ಒದ್ದು ಅಮಾನುಷವಾಗಿ ವರ್ತನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಬಂದಿರುವಂಥ ವ್ಯಕ್ತಿಯನ್ನು ಕೂಡ ನೋಡ್ತಾ ಇದ್ದೀರಿ. ಕಳ್ಳ ರೀತಿಯಲ್ಲಿ ಒಬ್ಬನ್ನ ಹಿಡ್ಕೊಂಡಿದ್ದಾರೆ. ವಿಡಿಯೋ ಮಾಡೋರೊಬ್ಬರು, ಒದೆಯೋರೊಬ್ಬರು, ಹೊಡೆಯೋರೊಬ್ಬರು. ಇವರೇನು ಬಿಹಾರದಲ್ಲಿದ್ದಾರಾ ಅಥವಾ ಬೇರೆ ಯಾವುದೋ ರಾಜ್ಯದಲ್ಲಿದ್ದಾರೆ ಗೊತ್ತಲ್ಲ. ಕಾನೂನನ್ನು ಕೈಗೆ ತೆಗೆದುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅವರು ಆಕೆ ತಪ್ಪು ಮಾಡಿದರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಕಾನೂನಾತ್ಮಕವಾಗಿ ಕ್ರಮವನ್ನು ಜರುಗಿಸೋಕ್ಕೆ ಅವಕಾಶ ಇತ್ತು. ಆದರೆ ಆತ ಹೀಗೆ ಬೀದಿಯಲ್ಲಿ ಅಟ್ಟಾಡಿಸಿ ಹೊಡೆಯೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳು ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹಲ್ಲೆಗೊಳಗಾದ ಮಹಿಳೆ ಆಂಧ್ರದ ಅನಂತಪುರ ಮೂಲದವರು. ಉಮೇದ್ ರಾಮ್ ದರ್ಪದಿಂದ ಆಕೆಯ ಮೇಲೆ ಹಲ್ಲೆ ಮಾಡಿದ್ದ. ಮಹಿಳೆ ಸೀರೆ ಕಳ್ಳತನದ ದೃಶ್ಯ CCTVಯಲ್ಲೂ ಕೂಡ ಸೆರೆಯಾಗಿತ್ತು. 50ಕ್ಕೂ ಹೆಚ್ಚು ಸೀರೆ ಇದ್ದಂಥ ಬ್ಯಾಗನ್ನು ಆಕೆ ಕದ್ದಿದ್ದು. ಮಹಿಳೆ ಮತ್ತು ಅವರ ಮಕ್ಕಳು ಕೂಡ ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದರು. ಕಳೆದ ಶನಿವಾರ ಮಧ್ಯಾಹ್ನ ಮಾಯಾ ಸ್ಯಾರೀಸ್ ಅಂಗಡಿಯಲ್ಲಿ ಕಳ್ಳತನ ಆಯಿತು. 50ಕ್ಕೂ ಹೆಚ್ಚು ಸೀರೆಗಳನ್ನು ಕದ್ದಿದ್ದು ಆಂಧ್ರ ಪ್ರದೇಶ ಮೂಲದ ಮಹಿಳೆ ಸೀರೆ ಕದಿಯುವಂಥ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ವಾಟ್ಸಪ್ ಗ್ರೂಪ್ನಲ್ಲಿ ಈ ದೃಶ್ಯವನ್ನು ಶೇರ್ ಮಾಡಿದ್ದ ಮಾಲೀಕ ಭಾನುವಾರ ಮತ್ತೆ ಅದೇ ಏರಿಯಾದಲ್ಲಿ ಕಾಣಿಸಿಕೊಂಡಿದ್ದು ಆ ಮಹಿಳೆ. ತಕ್ಷಣ ಮಾಲೀಕ ಉಮೇದ್ ರಾಮ್ಗೆ ಮಾಹಿತಿಯನ್ನು ಅಲ್ಲಿನ ಜನ ನೀಡಿದ್ರು, ಅಂದರೆ ವ್ಯಾಪಾರಿಗಳು ನೀಡಿದ್ರು. ತಕ್ಷಣ ಸ್ಥಳಕ್ಕೆ ಹೋಗಿದ್ದ. ಥಳಿಸಿದ್ದ ಮಾಲೀಕ ಉಮೇದ್ ತಾನು ಥಳಿಸಿದ ನಂತರದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ತಾನೇ ಕೊಟ್ಟಿದ್ದ. CC ಕ್ಯಾಮೆರಾ ದೃಶ್ಯ ಆಧರಿಸಿ ಮಹಿಳೆಯನ್ನು ಪೊಲೀಸರು ಕೂಡ ಬಂಧಿಸಿದ್ರು. ಆದರೆ ಉಮೇದ್ ರಾಮ್ ಹಲ್ಲೆ ದೃಶ್ಯ ವೈರಲ್ ಆಗಿರಲಿಲ್ಲ. 3 ರಿಂದ 4 ದಿನಗಳ ಬಳಿಕ ವೈರಲ್ ಆಗಿತ್ತು ಮಹಿಳೆ ಮೇಲಿನ ಹಲ್ಲೆಯಾದಂಥ ವಿಡಿಯೋ. ತಕ್ಷಣ ಎಚ್ಚೆತ್ತಂಥ ಪೊಲೀಸರು ಉಮೇದ್ ರಾಮ್ನನ್ನು ಬಂಧಿಸಿದ್ದಾರೆ. ನೋಡ್ತಾ ಇದ್ದೀರು ಉಮೇದ್ ರಾಮ್ ಮತ್ತು ಆತನ ಸಹಾಯಕ ಸಿರ್ವಿ ಅಂತ ಹೇಳಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಕದಿಯೋದು ಎಷ್ಟು ತಪ್ಪು, ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಮಹಿಳೆ ಅನ್ನೋದನ್ನು ಕೂಡ ನೋಡಿದೆ. ಆಕೆ ಕಳ್ಳತನ ಮಾಡಿರ್ಬೋದು, ಅದು ತಪ್ಪೇ. ಆದರೆ ಆಕೆ ಕಳ್ಳತನ ಮಾಡಿದ್ಲು ಅಂತ ಹೇಳಿ ನಿನಗೆ ಶಿಕ್ಷೆ ಕೊಡುವಂಥ ಅಧಿಕಾರ ನಿನಗಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದಂಥ ಈ ಆಸಾಮಿ ಆಕ್ರೋಶಭರಿತವಾಗಿ ಆಕೆಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಅದರ ಬದಲಾಗಿ ಪೊಲೀಸರಿಗೆ ಕಾಲ್ ಮಾಡಿ ಆಕೆಯನ್ನು ಹಿಡಿದು ಕೊಟ್ಟಿದ್ರೆ ಆಕೆಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ತಾ ಇತ್ತು, ಇವನು ಕೂಡ ಸೇಫ್ ಆಗ್ತಾ ಇದ್ದ. ಆದರೆ ಇವನು ಕಾನೂನನ್ನು ಕೈಗೆ ತೆಗೆದುಕೊಂಡು ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೇವಲ ತನ್ನ CCTVಯಲ್ಲಿ ರೆಕಾರ್ಡ್ ಆಗಿರುವ ವಿಡಿಯೋನ ಮಾತ್ರ ಪೊಲೀಸರಿಗೆ ಕೊಟ್ಟಿದ್ದ. ತಾನು ಈ ರೀತಿಯ ಅಮಾನುಷವಾಗಿ ರಾಕ್ಷಸನ ರೀತಿಯಲ್ಲಿ ಒದ್ದೆಯೋದು ಹೊಡೆಯೋದು ಇದೆಯಲ್ಲ, ಇದನ್ನೆಲ್ಲೂ ಕೂಡ ಅವನು ತೋರಿಸಿರಲಿಲ್ಲ. ಬಟ್ ಅಲ್ಲಿ ನೋಡಿ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ, ಪ್ರತಿಯೊಬ್ಬರು ರೆಕಾರ್ಡ್ ಮಾಡಿದ್ದಾರೆ ಈ ದೃಶ್ಯವನ್ನು. ವೈರಲ್ ಆದ ನಂತರದಲ್ಲಿ ಇವನ ಅಸಲಿಯತ್ತು ಬಯಲಾಗಿದೆ. ಇವನನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ.